ನಾವು ಮಾತಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಗೆದ್ದು ಬಿಟ್ರು ಈ ಸರಿ ಅಂತ. ಸಮೀಕ್ಷೆ ಅಷ್ಟೇ ಬಂದಿರತಕ್ಕಂಥದ್ದು, ರಿಸಲ್ಟ್ ನಿಜ ಆಗ್ಬಹುದು. ಎಲ್ಲಾ ಸಮೀಕ್ಷೆಗಳು ಆ ಥರ ನಿಜ ಆಗೋದಾಗಿದ್ರೆ ಕಳೆದ ಚುನಾವಣೆ ಯಾವುದು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ಸಮೀಕ್ಷೆ ಬಂತು, ಸಮೀಕ್ಷೆಗಳ ತಲೆಕೆಳಗಾಗಿರ್ತಕ್ಕಂಥ ನಾನು ನಿನ್ನೆ ಅದನ್ನೇ ಹೇಳ್ತಾ ಇದ್ದೀನಿ. ಇಂಡಿಯಾ ಟುಡೇದು ನಾನು ನಿನ್ನೆ ನಿಮ್ಗೆ ಅದನ್ನೇ ಹೇಳ್ತಾ ಚುನಾವಣಾ ಪೂರ್ವ ಮತ್ತೆ ಪೂರ್ವದಲ್ಲಿ ಬಂದಿದ್ದ ಸಮೀಕ್ಷೆಗಳು ಬೇರೆ, ಚುನಾವಣೆ ಆದ ನಂತರ ಸಮೀಕ್ಷೆಗಳು ಬಂದಿದ್ದ. ಚುನಾವಣಾ ಪೂರ್ವದಲ್ಲಿ ಬಂದಿದ್ದ ಸಮೀಕ್ಷೆಗಳು ಹಂಗ್ ಅಸೆಂಬ್ಲಿ ಆಗ್ಬಹುದು, ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬರುತ್ತೆ ಅಂತ ಹೇಳಿತ್ತು. ಆದ್ರೆ ಚುನಾವಣೆ ನಡೆದ ಮೇಲೆ ಸಾಯಂಕಾಲ ಬಂತಲ್ಲ ಫಲಿತಾಂಶ, ಚುನಾವಣಾ ಈ ಮತಗಟ್ಟೆ ಸಮೀಕ್ಷೆ ಬಂತಲ್ಲ, ಆ ಎಲ್ಲ ಸಮೀಕ್ಷೆಗಳಲ್ಲಿ ಹೇಳಿದ್ದು ಕೂಡ ಕಾಂಗ್ರೆಸ್ಗೆ ಬಹುಮತ ಸಿಗುತ್ತೆ ಅಂತ. ನೀವು ಅವತ್ತನ್ನು ಒಪ್ಕೊಂಡಿದ್ರಿ ಇಲ್ಲ? ಬರುತ್ತೆ. ಇಂಡಿಯಾ ಟುಡೇದವರು ಹೇಳಿದ್ರು 140 ಸ್ಥಾನ ಬರುತ್ತೆ ಕಾಂಗ್ರೆಸ್ಗೆ ಅಂತ. ದೇರ್ ಆರ್ 1 or 2 ಸಮೀಕ್ಷೆಗಳು, ಬಟ್ ಎಂಟೈರ್ ಸಮೀಕ್ಷೆಗಳು 100 ದಾಟಲ್ಲ. ಬಿಜೆಪಿ ಬರ್ಬೋದು, ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಆಗ್ಬಹುದು ಅನ್ನುವಂತ ರೀತಿನಲ್ಲಿ. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಅಲ್ಲ, ಜೆಡಿಎಸ್ ಕಿಂಗ್ ಮೇಕರ್ ಆಗ್ಬಹುದು ಅಂತ. ನೀವು ಬಿಜೆಪಿ ಜೆಡಿಎಸ್ ಕೆಲವೊಂದು ಸಮೀಕ್ಷೆಗಳು ಆಮೇಲೆ ಜೆಡಿಎಸ್ ನ ನಾಯಕರು ಹೇಳ್ತಾ ಇದ್ರು ಚುನಾವಣೆ ಮುಗಿದ್ ನೋಡ್ಲಿ, ಸೊ ಐ ಮೇಕಿಂಗ್ ಕಿಂಗ್ ಮೇಕರ್ ಅನ್ನೋ ರೀತಿನೆಲ್ಲ ಹೇಳಿಕೆಗಳಿದ್ದು. ಸಿ ವಾಟ್ ಎವರ್, ನಾವು ಚುನಾವಣೆ ಆಗಿದೆ, 7th phase ಮುಗ್ದಿದೆ. ಎಸ್, ಖಂಡಿತವಾಗ್ಲೂ ಇಂಡಿಯಾ ಅಲಯನ್ಸ್ ನಾವೊಂದು ಗೆಲುವಿಗೆ ಕಾತರದಿಂದ ಕಾಯ್ತಾ ಇದ್ದೀವಿ. ನಿನ್ನೆ ನಮ್ಮ ಇಂಡಿಯಾ ಒಕ್ಕೂಟದ ಪ್ರತಿಯೊಬ್ಬ ನಾಯಕರು ಸೇರಿ ಆ ಒಂದು ಮಾತುಕತೆಯನ್ನು ನಡೆಸಿ ಇವತ್ತು ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒಂದು ಝೂಮ್ ಮೀಟಿಂಗ್ನಲ್ಲೂ ಸಮೇತ ಈ ಮುಂಬರೋ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳಾಗಿದೆ. ರಾಹುಲ್ ಗಾಂಧಿ ಅಲ್ಲ, ಅದನ್ನು ಖಂಡಿತ ಜೊತೆಗೆ ರಾಹುಲ್ ಗಾಂಧಿ ಅವರು ಮೀಡಿಯಾಗಳಿಗೆ ಏನು ಉತ್ತರ ಕೊಟ್ಟರು ಅನ್ನುವಂಥದ್ದು ನೀವು ನೋಡಿದ್ದೀರ. ಸೊ ಕೊಡ್ಬೇಕಾದ್ರೆ ಸಿದ್ದು ಮೂಸೇವಾಲನ್ನ ಒಂದು 295 ಅನ್ನುವಂತ ಹಾಡಿನ ಬಗ್ಗೆ ಹೇಳಿದ್ರು. ಅದು ಹಾಡಾಗಿರಲ್ಲ, ಆ ಹಾಡಿನ ಸಂಖ್ಯೆ ಏನಿದೆಯಲ್ಲ ಅದನ್ನ ದಾಟ್ತದೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು, ನಾವು ಕೆಲವು ವರ್ಷಗಳಿಂದ ನೋಡ್ತಾ ಬರ್ತಾ ಇರುವಾಗ ಈ ಒಂದು ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ನರೇಂದ್ರ ಮೋದಿ ಅವ್ರನ್ನ, ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ BTV, ಬಟ್ ಓವರ್ ಆಲ್ ಆಗಿ ಯಾವ ರೀತಿ ನರೇಂದ್ರ ಮೋದಿ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾ ಇದ್ರು ನೀವು ಬಳಸ್ಕೊಳ್ಬೇಕಿತ್ತು. ಮಾಧ್ಯಮ ನಿಮ್ ಕೈಯಲ್ಲಿ ಇರ್ಲಿಲ್ವಾ? ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಯಾರ ಕೈಲಿತ್ತು ಮಾಧ್ಯಮ? ಒಂದು ಅಕ್ಷರ ಪ್ರಿಂಟ್ ಆಗ್ಬೇಕಂದ್ರೂ ಪ್ರಧಾನಮಂತ್ರಿ ಕಾರ್ಯಾಲಯದಿಂದನೇ ಹೋಗ್ಬೇಕು. ಅವತ್ತು ನಿಮ್ ಕೈ ಐ ಆಮ್ ಸೇಯಿಂಗ್ ಅಬೌಟ್ ಇವತ್ತಿನ ಸುದ್ದಿ ಮಾಧ್ಯಮದಲ್ಲಿ ಪ್ರೊಜೆಕ್ಷನ್ಗಳು ಮತ್ತೆ ಅಲ್ಲಿ ಕೊಡುವಂತ ಹಿಂಬರಹಗಳು ಅಥವಾ ಈ ಕೋವಿಡ್ ಬಂದಾಗ್ಲೇ ಇಟ್ಕೊಳ್ಳಿ, ಕೋವಿಡ್ ನ ಯಾವ ರೀತಿ ಓಡಿಸ್ತಾರೆ ಮತ್ತಿನ್ನೊಂದಂತ. ಅಲ್ಲಿ ವಾಸ್ತವಾಂಶ ಏನಂತಂದ್ರೆ ವೈಜ್ಞಾನಿಕವಾಗಿ ನಮಗೆ ಬೇಕಾಗಿದ್ದು, ವೈಜ್ಞಾನಿಕವಾಗಿ ಸೊಲ್ಯೂಷನ್ ಏನು. ಉದಾಹರಣೆ ಸರ್, ಹಿಂದೊಮ್ಮೆ ಪೋಲಿಯೋ ಇತ್ತು, ಈ ದೇಶದಲ್ಲಿ ಪೋಲಿಯೋ ಇತ್ತು. ಸೈಂಟಿಫಿಕಲಿ ಕಾಂಗ್ರೆಸ್ ಗಿವನ್ ಲಸಿಕೆ. ಇವತ್ತು ಭಾರತ ಪೋಲಿಯೋ ಮುಕ್ತ ಆಗಿದೆ. ಆಯ್ತು, ಲೆಟ್ ಅಸ್ ಗೋ ಟು ದ ಕೊರೋನಾ. ನರೇಂದ್ರ ಮೋದಿಜಿ ಅವರು ಏನಂದ್ರು? ಬಂದ್ರು, ಚಪ್ಪಾಳೆ ಹೊಡಿರಿ, ಶಂಕಾ ಊದಿ, ಒಂದ್ ಸೆಕೆಂಡ್ ಐ ವಿಲ್ ಕಮ್ ದೇರ್ ಸರ್, ಅವಕಾಶ ಕೊಡಿ. ಶಂಕಾ ಊದಿ, ದೀಪ ಹಚ್ಚಿ, ಜಾತ್ರೆ ಬಡಿರಿ ಅಂದ್ರು. ಆಯ್ತಾ? ಮತ್ತೆ ಅವರು ಕಾಣಿಸ್ಲೇ ಇಲ್ಲ. ಅದಾದ್ಮೇಲೆ ವ್ಯಾಕ್ಸಿನ್ ಅಂತ ಬಹಳ ಗೌರವದಲ್ಲಿ ನರೇಂದ್ರ ಮೋದಿಜಿ ಅಂತ ಇದ್ದೀನಿ, ಲಸಿಕೆ ಬಂತು. ಆ ಲಸಿಕೆ ಯಾವ್ಯಾವ ರೇಟ್ ನಲ್ಲಿ ಮಾರಿದ್ರು ಮೊದಲಿಗೆ ಅನ್ನುವಂಥದ್ದು ಗೊತ್ತಿರ್ತಕ್ಕಂಥದ್ದು. ಐ ಡೋಂಟ್ ಡೂ ಎನಿ ಫಾಲ್ಸ್ ಅಲಿಗೇಷನ್. ಅದಾದ್ಮೇಲೆ ಉಚಿತ ಲಸಿಕೆ ಅಂತ ಹೇಳಿದ್ರು. ಓಕೆ, 200 crores ಲಸಿಕೆ ಕೊಟ್ಟಿದ್ದೀವಿ. ಒಂದು ನಿಮಿಷ, ಉಚಿತ ಲಸಿಕೆ ಅಂದ್ರು. ಇವತ್ತು ಏನ ಲಸಿಕೆ ಕಂಪ್ನಿ ಇದೆ ಅಥವಾ ಇವತ್ತು ವರ್ಲ್ಡ್ ಏನ್ ರಿಪೋರ್ಟ್ ಕೊಡ್ತಾ ಇದೆ, ಆ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಔಷಧಿಗೂ ಇದೆ. ಲಸಿಕೆಗೂ ಕೂಡ ಸೈಡ್ ಎಫೆಕ್ಟ್ ಇತ್ತು. ಯಾವುದೇ ವೈಜ್ಞಾನಿಕವಾಗಿ ಬರುವಂತಹ ಲಸಿಕೆಗೆ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ ಗಳಿದೆ, ಅಧ್ಯಯನ ಮಾಡಬೇಕು, ಅದನ್ನ ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ, ಎಲ್ಲ ಆಗಿದೆ. ಆದ್ರೆ ಲಸಿಕೆಗಳನ್ನ ಇವತ್ತು ಮನುಷ್ಯ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ. ಲೆಟ್ ಅಸ್ ಟಾಕ್ ಸೈನ್ಸ್. ಲೆಟ್ ಅಸ್ ಟಾಕ್ ಸೈನ್ಸ್. ನಾನು ಇಲ್ಲಿ ಚಪ್ಪಾಳೆ ವಿಚಾರ ಬೇಡ ನನಗೆ. ಆ ಸೈನ್ಸ್ ಇಂದ ಎಷ್ಟು ಸೈಡ್ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ರಿಪೋರ್ಟ್ ಬರ್ತಾ ಇದೆ. ಓಕೆ, ಆ ಕೋವಿಡ್ ಬಿಜೆಪಿ ಹೋಗ್ತಾರೆ. ಪ್ಲೀಸ್ ಸರ್, ಇನ್ನೊಂದು ಕೋವಿಡ್ ಮ್ಯಾನೇಜ್ಮೆಂಟ್ ಯಾವ ತರ ಇತ್ತು? ಈಗ ನೀವು
NDA ಅಧಿಕಾರಕ್ಕೆ ಬರ್ತದೋ ಅಥವಾ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರ್ತದೋ ಅವ್ರ ವರ್ಚಸ್ ಬಗ್ಗೆ ಕೇಳ್ತಾ ಇದ್ರೆ ವಾಟ್ ವಾಸ್ ದ ಕೋವಿಡ್ ಮ್ಯಾನೇಜ್ಮೆಂಟ್ ನಿಮ್ಮ ಪಾಯಿಂಟ್ ನಾನು ನೋಟ್ ಮಾಡ್ತೀನಿ.